ಮಹಿಳೆಯರು ಈಗ ನಮ್ಮ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಇನ್ನೊಂದು ಸಂದೇಶನ ನಿಮ್ಗೆ ಹೇಳಕ್ ಇಷ್ಟ ಪಡ್ತೇನೆ. ಅದು ನಮಗೂ ಸ್ವಲ್ಪ ಅನುಭವದ ಮಾತೆ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳ್ತಾರೆ. ಈಗ ನಮ್ಮ ಹಿಂದೆ ಅತ್ತೆಯರು ಅವ್ರ ಅತ್ತೆಗೆ ಸೊಸೆಯಾಗಿ ಬಂದಿರ್ತಾರೆ. ಒಂದು ಹೆಣ್ಮಗಳು ಒಬ್ಬ ಪುರುಷ ಏನೋ ಒಂದು ಮದುವೆ ಅಂತ ಏನೋ ಶಾಸ್ತ್ರೋಕ್ತವಾಗಿ ನಮ್ಮ ಸಮಾಜದಲ್ಲಿ ಏನಿದೆ ಆ ತರ ಕಾನೂನು ರೀತಿಯಲ್ಲಿ ಅಲ್ದೇ ಇದ್ರೂ ನಮ್ಮ ಕಾನೂನು ರೀತಿಯಲ್ಲಿ ಹೋಗಿ ಅಲ್ಲೇ ಏನೋ ರಿಜಿಸ್ಟರ್ ಮ್ಯಾರೇಜ್ ಆತರ ಏನ್ ಮಾಡ್ಕೊಂಡಿರಲ್ಲ. ನಮ್ಮ ಚೌಕಟ್ಟಿನಲ್ಲಿ ಏನಂದ್ರೆ ಹೋಗಿ ಬಂದು ನೋಡೋದು, ಅದನ್ನ ಒಂದು ಶಾಸ್ತ್ರೋಕ್ತವಾಗಿ ಮದುವೆ ಮಾಡೋದು ಅಂತ ಆದ ರೀತಿಯಲ್ಲಿ ಒಂದು ಮದುವೆ ಮಾಡಿ ಒಂದು ಪುರುಷ ಒಂದು ಮಹಿಳೆಯ ಕುತ್ತಿಗೆಗೆ 3 ಗಂಟನ್ನ ಹಾಕದ ಅಂದ್ರೆ ಎಷ್ಟೋ ವರ್ಷಗಳಿಂದ ಹುಟ್ಟಿ ಬೆಳೆದಿರ್ತಕ್ಕಂಥ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಎಲ್ಲರನ್ನ ಬಿಟ್ಟು ಆ 3 ಗಂಟೆಗೋಸ್ಕರ ಅವರ ನಮ್ಮ ನಡುವೆ ಒಂದು 15 ದಿನದ ಸಂಬಂಧ ಇರ್ಬೋದು, ಹೋಗಿ ಬಂದು ನೋಡೋ ಅಷ್ಟರಲ್ಲಿ 1 ತಿಂಗಳಾಗಿರ್ಬೋದು. ಆತನನ್ನ ನಂಬ್ಕೊಂಡು ಆಕೆ ಏನ್ ಮಾಡ್ತಾಳೆ, ತನ್ನ ಬಂಧುಗಳನ್ನೆಲ್ಲ ತೊರೆದು ಗಂಡನ ಮನೆಗೆ ಬರ್ತಾಳೆ. ಆ ಗಂಡನ ಮನೆಗೆ ಬರ್ಬೇಕಾದ್ರೆ ಅಪ್ಪನ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ಪ್ರೀತಿನ ಆಕೆ ಗಂಡನ ಮನೆಯಲ್ಲೂ ಕಾಣ್ಬೇಕು. ಅದನ್ನ ಮಾಡ್ಬೇಕಾಗಿರೋರು ಯಾರು? ಗಂಡನ ಮನೆಯವರು. ಅದರಲ್ಲೂ ಹೆಚ್ಚಾಗಿ ಮಾಡ್ಬೇಕಾದವ್ರು ಯಾರು? ಮಹಿಳೆಯರು. ಅಲ್ಲಿ ಗಂಡನ ಜೊತೆಗೆ ಅಲ್ಲಿ ಅತ್ತೆ ಮಾವ. ಇಲ್ಲಿ ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳಿಗೆ ಬರ್ತಾ ಇರೋದು ಅತ್ತೆನ ಕಾಟಗಳು. ಹೆಣ್ಣಿಗೆ ಎಣ್ಣೆ ಶತ್ರು ಅಂತ ಒಂದು ಗಾದೆ ಇದೆ. ಅದನ್ನೆಲ್ಲ ನಾವೆಲ್ಲರೂ ಕೈ ಜೋಡಿಸಿ ಹೋಗ್ಲಾಡಿಸ್ಬೇಕು. ತುಂಬಾ ನೋಡಿ ಡೈವರ್ಸ್ ಕೇಸ್ ಆಗ್ತಾ ಇದೆ, ಅತ್ತೆ ಕಿರುಕುಳ, ಮನೆ ಬಿಟ್ಟು ಹೋಗ್ತಾ ಇದಾವೆ ಹೆಣ್ಮಕ್ಳು. ಯಾಕೆ? ಅವರು ಒಂದಿನ ಅತ್ತೆಯಾಗಿ ಬಂದಿರ್ತಕ್ಕಂಥವ್ರೆ, ಸೊಸೆಯಾಗಿ ಬಂದಿರ್ತಕ್ಕಂಥವ್ರೆ. ಅವ್ರು ಯಾವ್ದೋ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಸೊಸೆಯರಿಗೆ ಕಿರುಕುಳ ಕೊಟ್ರು, ಏನೋ ಕೆಲಸ ಮಾಡಿಸಿದ್ರು, ಏನೋ ವಿಚಿತ್ರವಾದ ತೊಂದರೆಗಳನ್ನ ಕಿರುಕುಳಗಳನ್ನ ಅನುಭವಿಸಿರ್ತಾಳೆ. ಹಾಗೆ ಮನೆಯಲ್ಲಿ ಗಂಡಂದ್ರು ಎಲ್ಲರಿಗೂ ಒಳ್ಳೆ ಗಂಡಂದ್ರೆ ಸಿಕ್ಕಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಆ ಕುಡುಕನಾಗಿರ್ಬೋದು, ಏನಾರು ಅಥವಾ ಜೂಜುಗಾರನಾಗಿರ್ಬೋದು, ಕೆಲವೊಂದು ಅನೈತಿಕ ಸಂಬಂಧಗಳೇ ಇರ್ಬೋದು. ಅದೆಲ್ಲವನ್ನ ನುಂಗ್ಕೊಂಡು ಗಂಡನ ಜೊತೆ ಸಂಸಾರ ನಡೆಸ್ತಾ ಇರ್ತಾಳೆ. ಆ ನೋವನ್ನ ಹೋಗ್ಸ್ಲಿಕ್ಕೆ ಹೆಣ್ಣಿಗೆ ಹೆಣ್ಣು ಹೆಗಲು ಕೊಟ್ರೆ ಅವಳು ಎಲ್ಲಾನು ಮರೀತಾಳೆ. ಆಗ ಅವಳು ಅತ್ತೆ ಆದವಳು ಸೊಸೆನ ಪ್ರೀತಿಯನ್ನ ಕೊಟ್ಟು ತಾಯಿ ಸ್ಥಾನವನ್ನ ಕೊಟ್ರೆ ಯಾವುದೇ ಹೆಣ್ಮಕ್ಳು ಅತ್ತೆಯರಿಗೆ ಯಾವುದೇ ಕಾಟವನ್ನ ಕೊಡಲ್ಲ. ಆ ತಾಯಿ ಸ್ಥಾನವನ್ನ ಅವರಲ್ಲಿ ಕಾಣ್ತಾರೆ. ದಯಮಾಡಿ ಅತ್ತೆಯರು ಅವರು ಮುಂದೊಂದಿನಕ್ಕೆ ಅವರು ಅತ್ತೆ ಆಗ್ತಾರೆ. ಅವರು ನಮಗ್ ಕಾಟ ಕೊಟ್ರು ಅಂತ ನಾವೇನ್ ಮಾಡ್ತೀವಿ, ಮುಂದಿನವ್ರು ಬಂದಾಗ ಅದನ್ನ ನಾವು ಕಂಟಿನ್ಯೂ ಹೋಗ್ತೀವಿ. ಈಗಿನ ಯುವ ಪೀಳಿಗೆಯವರು ನಾವಾದ್ರೂ ನಾವ್ ಅನುಭವಿಸಕ್ಕಿರ್ತಕ್ಕಂಥ ನೋವುಗಳನ್ನ ಮುಂದೆ ನಮ್ಮ ಸೊಸೆಯರು ಬಂದಾಗ ಅವರು ನಮ್ಮ ಮನೆ ಹೆಣ್ಮಕ್ಳು, ನಮ್ಮ ಮನೇನ ಬೆಳಗಕ್ ಬಂದಿರ್ತಕ್ಕಂಥ ದೀಪ, ನಮ್ಮ ಮನೆ ಜ್ಯೋತಿ ಅಂತ ಹೇಳಿ ಆ ಹೆಣ್ಮಕ್ಳನ್ನ ಗೌರವಿಸ್ಬೇಕು, ಪ್ರೀತಿಸ್ಬೇಕು. ಆಗ ಯಾವುದೇ ತಂದೆ ತಾಯಿಗಳನ್ನ ಯಾರು ಹೊರಗಾಕಲ್ಲ. ಈ ಅತ್ತೆ ಅಂತಕ್ಕಂಥ ಇದನ್ನ ಬಿಟ್ಟು ನಾನು ಅವಳು ಇಬ್ರು ಒಂದು ಹೆಣ್ಣು ಅನ್ನೋ ಮನೋಭಾವನೆಯನ್ನ ಬೆಳೆಸ್ಕೊಂಡು ಪ್ರೀತಿ ವಿಶ್ವಾಸದಿಂದ ಮನೆಯನ್ನ ನಡ್ಸ್ಕೊಂಡೋದ್ರೆ ಹೆಣ್ಣು ಸಂಸಾರದ ಕಣ್ಣಾಗ್ತಾಳೆ. ಇದಕ್ಕೆಲ್ಲ ಕಾನೂನು ಎಲ್ಲರಿಗೂ ಒಂದೇ ಆಗಿದೆ. ಅದನ್ನ ಕಾನೂನು ಉಪಯೋಗಿಸ್ಕೋಬೇಕು. ಈಗ ನಾವು ಆಸ್ತಿ ಕೊಟ್ಬಿಟ್ಟಿದೀವಿ ಅಂತ ಅನ್ಬಿಟ್ಟು ಸೊಸೆ ಮೇಲೋ ಗಂಡ್ ಮಕ್ಳ ಮೇಲೋ ಅಧಿಕಾರನ ಚಲಾಯಿಸ್ತಾರೆ. ಕೊಟ್ಟಿಲ್ವ ನಾವು? ಯಾರು ಇದಕ್ಕೋಸ್ಕರ ಮಾಡ್ತೀರಾ ಮಾಡಿ ಅಂತಾರೆ. ಅವರು ಅದನ್ನ ಅಧಿಕಾರನ ಚಲಾಯಿಸ್ತೇನೆ, ನಾನು ಕೊಟ್ಟಿದ್ದೀನಿ ನನ್ನ ಹತ್ರ ಇರೋದನ್ನ ನೀವು ಪ್ರೀತಿಯಿಂದ ನೋಡ್ಕೊಳ್ಳಿ ಅಂತ ಅವರು ಪ್ರೀತಿಸಿದ್ರೆ ಹೆಣ್ಮಕ್ಳು ಪ್ರೀತಿಸ್ತಾರೆ.